ಅದೇ ಅಡಿಗೆ ಮನೆಗೆ ಹೋದ್ವಿ. ಇವತ್ತು ಎಲ್ಲಾನು ಚೇಂಜ್ ಆಗೋಗ್ಬಿಟ್ಟತೆ. ನಾನು ಯಾವುದನ್ನು ಭಯಕ್ಕೆ ಹೋಗಲ್ಲ. ಅಡಿಗೆ ಮನೆಗೆ ಹೋದ್ವಿ, ಯಾವಾಗ ಟಿಫನ್ ಕ್ಯಾರಿಯರ್ ಕಟ್ಟದ್ವಾ ಎಲ್ಲಾನ ಮನೆಯಿಂದ ಕಳಿಸಿದ್ವಿ. ಯಾಕಂದ್ರೆ ಭಾಳ ಕೆಲಸ ಆಯ್ತು. ಬಿಗ್ ಬಾಸ್ ಉಳಿದಿದ್ರೆ ನೋಡ್ಬೇಕು, ಸೀರಿಯಲ್ಸ್ ಉಳಿದಿದ್ರೆ ನೋಡ್ಬೇಕು. ಆಮೇಲೆ ಮತ್ತೆ ಯಾವ ಸೀರಿಯಲ್ ಈಗ ಫೇಮಸ್ ನನಗೆ ಗೊತ್ತಿಲ್ಲ. ಈಗ ಬಿಗ್ ಬಾಸ್ ಅಂತೂ ನಾನು ಮನೆಯಿಂದ ವಾಪಸ್ 9 ಗಂಟೆಗೆ ಮೇಲೆ ಹೋಗ್ಬೇಕಾದ್ರೆ ಎಲ್ಲರ ಮನೆಗೆ ಅದೇ ಕೇಳ್ತಾ ಇದ್ದೀನಿ, ಶಾಪಿಂದ ಮನೆಗೆ ಹೋಗ್ಬೇಕಾದ್ರೆ. ಸೊ ನಮ್ಮ ಮನೆಗೆ ಹೋದ ಕೂಡ ಅದು ಆನ್ ಆಗಿರ್ತದೆ. ನಾನು ನೋಡೋದಿಲ್ಲ. ಬಟ್ ಇನ್ನು ಯಾವ ಸೀರಿಯಲ್ ಓಕೆ, ಪರವಾಗಿಲ್ಲ. ಇನ್ನಾದ್ರು ಕೆಲವು ಕಡೆ ಇದು ಕೇಳಿಸ್ತದೆ, ಮುದ್ದು ಸೊಸೆ ಅಂತ. ಹೌದಾ? ಆಯ್ತಾ ಸೀರಿಯಲ್? ಓಕೆ. ಸೊ ಇವೆಲ್ಲ ಪೆಂಡಿಂಗ್ ನೋಡ್ಕೋಬೇಕು. ಅದೆಲ್ಲ ಆದ್ಮೇಲೆ ಬೆಳಗ್ಗೆ ವಾಕಿಂಗ್ ಹೋಗಿ ಬಂದಿರ್ತೀರಲ್ಲ, ಎಷ್ಟು ಜನ ವಾಕಿಂಗ್ ಹೋಗ್ತೀರಾ ಬೆಳಗ್ಗೆ? ಬರುತ್ತೆ ಮೆಡಿಟೇಷನ್. ಮೆಡಿಟೇಷನ್ ಈಸ್ ದ ಅವೇರ್ನೆಸ್ ದಟ್ ಐ ಆಮ್ ನಾಟ್ ದ ಮೈಂಡ್. ಸೊ ಧ್ಯಾನ ಅಂದ್ರೇನು? ಜಾಗೃತಿ, ನಾನು ಮನಸ್ಸಲ್ಲ. ಸೊ ಸಂಸ್ಕೃತದಾಗೆ ಉಪನಿಷತ್ ಒಂದು ಶ್ಲೋಕ ಐತೆ, ಯದ್ ಮನಃ ನ ಮಾನ್ಯತೆ ತದ್ ಬ್ರಹ್ಮ ಭವತಿ. ಸೊ ಬ್ರಹ್ಮ ಅಂತಂದ್ರೆ ಏನ್ ಹೇಳ್ರಿ? ಸೃಷ್ಟಿಕರ್ತ. ಸೊ ಯಾವಾಗ ಮನಸ್ಸು ಸಾಮಾನ್ಯ ಸ್ಥಿತಿಯಲ್ಲಿ, ಅಂದ್ರೆ ಸಾಮಾನ್ಯವಾಗಿ ಆಲೋಚನೆ ಮಾಡೋದು ಬಿಡ್ತು ಅಂತಂದ್ರೆ, ಸಾಮಾನ್ಯವಾಗಿ ಅಂದ್ಕೊಳ್ಳಿ, ಈಗ ನೋಡಿದ್ಕೊಳ್ಳಿ, ಇವ್ರು ಹಿಂಗೆ ಅವ್ರು ಹಿಂಗೆ, ಈ ಸಾಮಾನ್ಯ ಮನಸ್ಸು ಏನಿದ್ರು, ಅವ್ರನ್ನ ಬೈದು ಇವ್ರನ್ನ ಅನ್ಕೊಳ್ಳೋದು, ಅವ್ರನ್ನ ಅನ್ಕೊಳ್ಳೋದು, ನನಗೆ ಬೇಕಂದ್ರೆ ಅವ್ರನ್ನ ಎತ್ತಿಡಿಯೋದು, ಬ್ಯಾಡ ಅಂತ ಕಾಲು ಹಿಡಿಯೋದು, ಇವೆಲ್ಲ ಸಾಮಾನ್ಯ ಸ್ಥಿತಿಗಳು. ಸೊ ಯದ್ಮನಃ ನ ಮಾನ್ಯತೆ, ಇದು ನಾನು ಹೇಳ್ತಿರೋದು, ಇದು ಸೈನ್ಸ್, ನೀವು ಯಾರು ಈಸಿಯಾಗಿ ತಗೋಬೇಡ್ರಿ. ಯದ್ಮನಃ ನ ಮಾನ್ಯತೆ ತದ್ ಬ್ರಹ್ಮ ಭವತಿ. ಅಂದ್ರೆ ಅವಾಗ ಬ್ರಹ್ಮ ಭವತಿ ಅಂದ್ರೆ ಬ್ರಹ್ಮತ್ವ ನಮಗೆ ಸಿಗ್ತದೆ. ಸೊ ಬ್ರಹ್ಮತ್ವದಾಗ ಏನೇನೈತೆ, ನೀವು ಏನೇನು ಕೇಳಿದ್ರಲ್ಲ, ಶಾಂತಿ, ಸುಖ, ಆನಂದ ಎಲ್ಲನೂ ಐತೆ. ಇದಕ್ಕೆ ವೈ ಬ್ರಹ್ಮ ಅಂದ್ರೆ ಏನು? ಬ್ರಹ್ಮ ಅಂದ್ರೆ ಸೃಷ್ಟಿ ಅಲ್ಲ, ಶಕ್ತಿಯ ವಿಸ್ತಾರ. ಸೊ ಎರಡಿದಾವೆ. ಸ್ವಲ್ಪ ಆಳತೆಯಲ್ಲಿ ಹೋಗ್ತೀನಿ, ಅರ್ಥ ಆಗಿದ್ರೆ ಮತ್ತೆ ಕೇಳಿ. ದೇರ್ ಆರ್ 2 things. ಒಂದು ಸೃಷ್ಟಿ, ಇನ್ನೊಂದು ಪ್ರಳಯ, ಲಯ. ಸೊ ಸೃಷ್ಟಿ ಅಂತಂದ್ರೆ ಏನು? ಫಸ್ಟ್ ಸ್ಟೇಜ್ ಆಫ್ ಸೃಷ್ಟಿ ಏನು ಗೊತ್ತಾ? ಅವ್ಯಕ್ತತೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಇದ್ವಿ. ಈಗ ನನ್ನ ತಾಯಿ ಗರ್ಭದಲ್ಲಿ ಬರೋಕೆ ಮುಂಚೆ ನಾನು ಎಲ್ಲೋ ಒಂದ್ ಕಡೆ ಇದ್ದೆ. ಐ ವಾಸ್ ದೇರ್ ಸಮ್ವೇರ್. ನಾನು ಎಲ್ಲೋ ಇದ್ದೆ, ಆಮೇಲೆ ತಾಯಿ ಗರ್ಭಕ್ಕೆ ಬಂದೆ. ಸೊ ಫಸ್ಟ್ ಅವ್ಯಕ್ತತೆ. ಇದು ನಾನು ಹೈಯೆಸ್ಟ್ ಸೈನ್ಸ್ ನಿಮಗೆ ತಿಳಿಸ್ತಾ ಇದ್ದೀನಿ. ಆಮೇಲೆ ಅದನ್ನು ಲೋಯೆಸ್ಟಿಗೆ ತಗೊಂಡ್ಬರ್ತೀನಿ. ಫಸ್ಟ್ ಅವ್ಯಕ್ತತೆ, ಆಮೇಲೆ ಸೂಕ್ಷ್ಮತೆ, ಆಮೇಲೆ ಸ್ಥೂಲತೆ. ಈ ಮೂರು. ಫಸ್ಟ್ ಅನ್ನೋನ್, ಎಲ್ಲಿದ್ದೀನಿ, ಎಲ್ಲಿಂದ ಬಂದೀನಿ ಗೊತ್ತಿಲ್ಲ. ಆಮೇಲೆ ಸೂಕ್ಷ್ಮತೆ. ಸೂಕ್ಷ್ಮತೆ ಅಂದ್ರೆ ನನಗೆ ಗೊತ್ತಾಗಕ್ಕೆ ಶುರುವಾಗ್ತವೆ ವಿಚಾರಗಳು. ಈಗ ತಾಯಿ ಗರ್ಭದಿಂದ ಬಂದ್ಮೇಲೆ ಸಮಾಜದಾಗ ಹೋಗ್ತಾ ವಿಚಾರಗಳು ಬರ್ತವೆ, ಎಲ್ಲಾನು ಮುಟ್ತೀವಿ, ಅಂದ್ರೆ ಸ್ಥೂಲತೆಗೆ ಬರ್ತೀವಿ, ಅಂದ್ರೆ ಟು ದಿಸ್ ವರ್ಲ್ಡಿ ಮ್ಯಾಟರ್ಸ್. ಸೊ ಪ್ರಳಯ ಅಂತಂದ್ರೇನು? ಏನಾಗ್ತದೆ? ಉಲ್ಟಾ, ಸ್ಥೂಲತೆಯಿಂದ ಮತ್ತೆ ವಾಪಸ್ ಸೂಕ್ಷ್ಮತೆಗೆ, ಸೂಕ್ಷ್ಮತೆಯಿಂದ ಮತ್ತೆ ಅವ್ಯಕ್ತತೆ, ಅನ್ನೋನ್. ಸೊ ಇದು ಯಾವಾಗ ಆಗ್ತದೆ? ನಾನು ಮಲ್ಕೊಂಡಾಗ ದಿನ. ಇದು ಬ್ರಹ್ಮತ್ವ ನನ್ ಎಕ್ಸ್ಪ್ಯಾಂಡ್ ಆಗ್ಬೇಕು ಅಂದ್ರೆ, ಈಗ ನಾನು 1972 ನನ್ನ ಡೇಟ್, ಬರ್ತ್ ಡೇಟ್, ಇಯರ್. ಸೊ ಅಲ್ಲಿಂದ ಇವತ್ತಿನವರೆಗೂ ಇಷ್ಟೆಲ್ಲ ಚೇಂಜಸ್ ಬಂದವೆ ನನ್ನ ಒಳಗಡೆ. ಎದಕ್ಕೆ? ನಾನು ಮಲ್ಕೊಂತ ಇದ್ದೀನಿ, ಎದ್ದೇಳ್ತಾ ಇದ್ದೀನಿ. ಎದಕ್ಕೆ? ವಿಸ್ತಾರ ಆಗೋದಕ್ಕೆ. ಸೊ ಮಲ್ಕೊಂಡಾಗ ಏನಾಗ್ತದೆ? ಮಲ್ಕೊಳ್ಳೋಕನ್ನ ಮುಂಚೆ ನಾವು ಮಲ್ಕೊಳ್ಳೋಕನ್ನ ಮುಂಚೆ ಎಲ್ಲಿರ್ತೀವಿ? ಎಲ್ಲ ಸ್ಥೂಲತೆಯಲ್ಲಿರ್ತೀವಿ. ಸ್ಥೂಲತೆ ಅಂದ್ರೆ ಎಲ್ಲ ಪ್ರಾಪಂಚಿಕವಾಗಿರ್ತೀವಿ. ಪ್ರತಿಯೊಂದು ಪದಾರ್ಥ ಅದ್ರ ಕಡೆನೇ ನಮ್ಮ ಗ್ರಹಿಕೆ ಜಾಸ್ತಿ ಇರ್ತದೆ. ಆಮೇಲೆ ಒಂದು ಪದಾರ್ಥ, ಇನ್ನೊಂದು ವಿಷಯ, ಎರಡು ಸ್ಥೂಲತೆ. ಅವಾಗಿರ್ಬೋದು, ಇವತ್ತು ಸಂಗೀತ ಆಗಿರ್ಬೋದು, ಮ್ಯೂಸಿಕ್ ಇರ್ಬೋದು, ಇವೆಲ್ಲ ಹುಟ್ಟುಕೊಂಡಿದ್ದೆ ಫಾರ್ ಮೆಡಿಟೇಷನ್. ಸೊ 90% ಮೆಡಿಟೇಷನ್ ಇದ್ದಾಗತ್ತೆ. ಯೋಗ ಮಾಡಿ ಧ್ಯಾನಕ್ಕೆ ಅನುಕೂಲ. ನಾನು ಹಂಗಂತೇಳಿ ಹೇಳಿದೆ ಅಂತಂದ್ರೆ ಯೋಗನ ಕಡಿಮೆ ಮಾಡ್ತಿದ್ದೀನಿ ಅಂತಲ್ಲ. ನನ್ನ ಸ್ಟಡಿ ಪ್ರಕಾರ, ನಾನು ಓದಿರೋ ಪ್ರಕಾರ, ಕೆಲವರು ಎಲ್ಲ ಮಹಾನ್ ಚೇತನ ಹೇಳಿರೋ ಪ್ರಕಾರ ನಾನು ನಿಮಗೆ ತಿಳಿಸ್ತಾ ಇರೋದು. ಬಟ್ ಯೋಗ ಬಿಡಬೇಕು ಅಂತ ಹೇಳ್ತಾರೆ. ಯೋಗ ಮಾಡಿ, ಬಟ್ ಇಮಿಡಿಯೇಟ್ ಮೆಡಿಟೇಷನ್ ಕೂತ್ಕೊಂಡು ವಿಷ್ಣು ಸಹಸ್ರನಾಮ ಪಠನೆ ಮಾಡ್ತೀರ, ಮಾಡ್ರಿ. ಎಷ್ಟೊತ್ತು ಪಠನೆ ಮಾಡಿರ್ತೀರ ಅಷ್ಟೊತ್ತು ಧ್ಯಾನಸ್ತ್ರ ಆಗ್ರಿ. ಲಲಿತ ಸಹಸ್ರನಾಮ ಪಠನೆ ಮಾಡ್ತೀರ, ಮಾಡ್ರಿ. ಅಷ್ಟೊತ್ತು ಧ್ಯಾನಸ್ತ್ರ ಆಗ್ರಿ. ಅದರಲ್ಲಿ ಪ್ರತಿಯೊಂದು ವಿಷ್ಣು ಸಹಸ್ರನಾಮೆಯಲ್ಲಿ ಲಲಿತ ಯಾರು ಹೇಳ್ತಾರೋ ಅಲ್ಲಿ ಫಲಸ್ತುತಿ ಅಂತ ಇರ್ತದೆ. ಸೊ ಅಲ್ಲಿ ಧ್ಯಾನಸ್ತ್ರ ಆಗ್ಬೇಕು, ಇಲ್ಲಾಂದ್ರೆ ಏನು ಬರಲ್ಲ. ಸೊ ದಿಸ್ ಈಸ್ ಅಂದ್ರೆ ಮೆಡಿಟೇಷನ್ ಅಂದ್ರೆ ಗ್ರೋತ್ ಇನ್ ಟೋಟಾಲಿಟಿ. ನಾನು ಪೂರ್ಣತೆಯಲ್ಲಿ ಏಳಿಗೆಬೇಕು. ನಾನು ಬರೇ ಕೂತ್ಕೊಂಡೆ ನನ್ನ ಆರೋಗ್ಯ ಒಂದೇ ಬೇಕಲ್ಲ. ನಮಗೆಲ್ಲನೂ ಬೇಕು. ಆರೋಗ್ಯ ಬೇಕು, ಸ್ನೇಹ ಬೇಕು, ದಯೆ ಬೇಕು, ಅನುಕಂಪ ಬೇಕು, ಫ್ರೆಂಡ್ಶಿಪ್ ಬೇಕು, ಎಲ್ಲರೂ ಬೇಕು. ಸೊ ಎಲ್ಲದರಲ್ಲಿ ಗ್ರೋತ್ ಬೇಕಂದ್ರೆ ಮೆಡಿಟೇಷನ್ ಒಂದು ಸಾಧ್ಯ. ಬೇರೆ ಯಾವುದರಿಂದಲೂ ಸಾಧ್ಯ ಇಲ್ಲ. ಅದಕ್ಕೆ ಪತ್ರಿ ಸರ್ ಯಾವುದನ್ನು ಇಟ್ಟಿಲ್ಲ, 3 ಇಟ್ಟರು. ಏನಿತ್ತು? ಸತ್ಸಂಗ, ಸ್ವಾಧ್ಯಾಯ, ಸಜ್ಜನ ಸಾಮರ್ಥ್ಯ, 3 ಪತ್ರಿ ಸರ್ ಇಟ್ಟು. ಸೊ ಹಾಗಾಗಿ ಇವತ್ತು ವಿಶ್ವ ಧ್ಯಾನದ ದಿನ. ಪತ್ರಿ ಸರ್ ಒಂದು ಜೋರಾಗಿ ಚಪ್ಪಾಳೆ.